ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ಅಶೋಕ್ ಮತ್ತೆ ವಿಜೇಂದ್ರ ಅವರನ್ನ ಕಂಡ್ರೆ ಶೋಭಾಗೆ ಅಸೂಹೆ ಅಂತೇಳಿ ಕೇಂದ್ರ ಸಚಿವೆ ವಿರುದ್ಧ ಎಸ್.ಟಿ. ಸೋಮಶೇಖರ್ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಬಿಜೆಪಿ ಆಂತರಿಕ ಕಚ್ಚಾಟಕ್ಕೆ ಶೋಭಾ ಕರಂದ್ಲಾಜೆ ಅವರೇ ಕಾರಣ ಅಂತ ಹೇಳಿ ವಾಗ್ದಾಳಿಯನ್ನ ನಡೆಸ್ತಾ ಇರುವಂತದ್ದು. ಶೋಭಾ ಕರಂದ್ಲಾಜೆಗೆ ವಿಜೇಂದ್ರ ಕಂಡ್ರು ಅಸೂಯೆ. ವಿಜೇಂದ್ರ ಅಧ್ಯಕ್ಷ ಆಗಿರೋದನ್ನ ಅವರಿಗೆ ಸಹಿಸಿಕೊಳ್ಳೋಕ್ ಆಗ್ತಿಲ್ಲ ಅನ್ನುವಂತ ಹೇಳಿಕೆಗಳನ್ನ ನೀಡಿದ್ದಾರೆ. ಅಶೋಕ್ ವಿರುದ್ಧ ಪಕ್ಷ ನಾಯಕ ಆಗೋದು ಕೂಡ ಅವರಿಗೆ ಅಸೂಯೆ ಆಗಿದೆ. ಈಗ ಒಂದು ಕಡೆ ವಿಜೇಂದ್ರ ಅವರು ಅಧ್ಯಕ್ಷ ಆಗಿರೋದು ಇಷ್ಟ ಇಲ್ಲ, ಇನ್ನೊಂದು ಕಡೆ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕ ಆಗಿರೋದು ಇಷ್ಟ ಇಲ್ಲ. ಅವರಿಗೆ ಅಸೂಹೆ ಇದೆ ಇಬ್ಬರ ಬಗ್ಗೆಯೂ ಕೂಡ. ಹಾಗಾಗಿ ಈ ಒಂದು ಆಂತರಿಕ ಕಚ್ಚಾಟಕ್ಕೆ ಶೋಭಾ ಕರಂದ್ಲಾಜೆಗೆ ಮುಖ್ಯ ಕಾರಣ ಅಂತ ಹೇಳಿ ಎಸ್.ಟಿ. ಸೋಮಶೇಖರ್ ಅವರು ವಾಗ್ದಾಳಿಯನ್ನ ನಡೆಸಿರುವಂತದ್ದು. ಇಲ್ಲಿ ಈ ಇಬ್ಬರಿಗೂ ಕೂಡ ಕೆಟ್ಟ ಹೆಸರನ್ನ ತರಬೇಕು ಅಂತ ಹೇಳಿ ಹೊರಟಿದ್ದಾರೆ. ಈ ಇಬ್ಬರನ್ನ ರಾಜಕೀಯದಿಂದ ಮುಗಿಸಬೇಕು ಅಂತ ಹೇಳಿ ಹುನ್ನಾರವನ್ನ ಹೂಡ್ತಿದ್ದಾರೆ ಅನ್ನುವಂತ ಆರೋಪಗಳನ್ನ ಇಲ್ಲಿ ಶೋಭಾ ಕರಂದ್ಲಾಜೆ ಅವರ ವಿರುದ್ಧ ಮಾಡ್ತಿದ್ದಾರೆ. ಶೋಭಾ ಮೇಡಮ್ ಸ್ಟೇಟ್ಮೆಂಟ್ನ ಗಮನಿಸಿದ್ದೇನೆ. ಇವತ್ತೇನು ಬಿಜೆಪಿಯ ಆಂತರಿಕ ಬೆಳವಣಿಗೆ ನಡೀತಾ ಇದೆ, ಶೋಭಾ ಮೇಡಮ್ಗೆ ವಿಜೇಂದ್ರ ಕಂಡ್ರು ಅಸೂಯೆ. ಅಧ್ಯಕ್ಷ ಆಗಿರ್ತಕ್ಕಂಥದ್ದು ಶೋಭಾ ಮೇಡಮ್ ಸಹಿಸೋಕ್ಕಾಗ್ತಾ ಇಲ್ಲ. ಅದೇ ರೀತಿಯಲ್ಲಿ ಆರ್ ಅಶೋಕರಿಗೂ ಕೂಡ ವಿರೋಧ ಪಕ್ಷದ ನಾಯಕ ಆಗಿರ್ತಕ್ಕಂಥದ್ದು ಶೋಭಾ ಕರಂದ್ಲಾಜೆಗೆ ಅಸೂಯೆ. ಇವರಿಬ್ಬರನ್ನೂ ಕೂಡ ಏನಾದರೂ ಮಾಡಿ ಕೆಟ್ಟ ಹೆಸರು ತರಬೇಕು ಅಂತಕ್ಕಂಥ ದುರಾಲೋಚನೆಯನ್ನು ಮಾಡಿ ಇವತ್ತೆಲ್ಲ ಏನು ಬೆಳವಣಿಗೆ ಆಗ್ತಾ ಇದೆ, ಈ ಬೆಳವಣಿಗೆಗೆ ಶೋಭಾ ಕರಂದ್ಲಾಜೆ ಮೂಲ ಕಾರಣ. ಇವರಿಬ್ಬರನ್ನೂ ರಾಜಕೀಯವಾಗಿ ಮುಗಿಸಿದ್ರೆ ನಾನು ರಾಜಕೀಯವಾಗಿ ಇನ್ನೂ ಮೇಲೆ ಬರ್ಬೋದು ಅಂತಕ್ಕಂಥ ಆಕಾಂಕ್ಷೆಯನ್ನು ಈ ಅಮ್ಮ ಇಟ್ಕೊಂಡಿದ್ದಾಳೆ. ದಯವಿಟ್ಟು 62 ಜನನ ಶಾಸಕರನ್ನ ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋಗ್ತಕ್ಕಂಥ ನೆಸೆಸಿಟಿ ಇಲ್ಲ. ಈ ಅಮ್ಮನ್ನ ಕರ್ಕೊಂಡೋಗಿ ಒಬ್ಬರನ್ನ ಪ್ರಮಾಣ ಮಾಡಿಸಿದ್ರೆ ಎಲ್ಲ ವಿಷಯಗಳು ಹೊರಗಡೆ ಬರ್ತವೆ. ಜೊತೆಗೆ ನಮ್ಮನ್ನು ಒಬ್ಬರನ್ನ ಭಾರತೀಯ ಜನತಾ ಪಕ್ಷದವರು ಎಕ್ಸ್ಪೆಲ್ ಮಾಡಿದ್ದಾರೆ. ನಮ್ಮ ಬಗ್ಗೆ ಮಾತಾಡ್ತಕ್ಕಂಥದ್ದು ಎಮ್ಮನಿಗೆ ಏನು ನೆಸೆಸಿಟಿ ಇದೆ? ಕೇಂದ್ರ ಸರ್ಕಾರದ ಸಚಿವೆಯಾಗಿ ಒಂದೇ ಒಂದು 8 ಕಾನ್ಸ್ಟಿಟ್ಯೂಯನ್ಸಿಲಿ ಒಂದೇ ಒಂದು ಡೆವಲಪ್ಮೆಂಟ್ ವರ್ಕು ಕೂಡ ಮಾಡ್ತಕ್ಕಂಥದ್ದಿಲ್ಲ. ಬರ್ತಾರೆ, ಸಿಕ್ಕಾಪಟ್ಟೆ ಮಾತನಾಡ್ತಕ್ಕಂಥದ್ದು ಒಂದು ಹೊರತುಪಡಿಸಿದ್ರೆ ಒಂದೇ ಒಂದು ಗುರುತಿನ ಮಾಡ್ತಕ್ಕಂಥದ್ದು ಕೆಲಸ ಯಾವತ್ತೂ ಕೂಡ ಮಾಡಿಲ್ಲ. ಇವತ್ತು ಬಿ ಜೆ ಪಿಯ ಆಂತರಿಕ ಬೆಳವಣಿಗೆಗೆ ಶೋಭಾ ಕಾರಣನೇ ವಿನ ಇನ್ಯಾರೂ ಕೂಡ ಎಮ್ ಎಲ್ ಎಗಳು ಕಾರಣ